ಆಕ್ಸಿಡೆಂಟ್ ಆಗಿ ನಿಮ್ಮಪ್ಪ ವಿಲ ವಿಲ ಒದ್ದಾಡಿ ಸಾಯಬೇಕಾದ್ರೆ ಎಷ್ಟು ಸಾರಿ ದೇವರನ್ನು ಬೇಡ್ಕೊಂಡಿದೆಯಾ, ಎಷ್ಟು ಸಾರಿ ಬಿಕ್ಕಿ ಬಿಕ್ಕಿ ಹತ್ತಿದೆಯಾ, ಆದರೂ ನಿಮ್ಮ ತಂದೆ ಬದುಕಿದಾರಾ? ಇಲ್ಲ. ಇಡೀ ಕರ್ನಾಟಕ ಅಪ್ಪುಗೋಸ್ಕರ ಪೂಜೆ ಪುರಸ್ಕಾರ ಯಜ್ಞ ಹೋಮಗಳು ಮಾಡಿದ್ದಾರೆ, ಆದರೂ ನಮ್ಮ ಅಪ್ಪನ ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಕರೋನಾ ಸುನಾಮಿಗಳು ಬಂದು ಎಲ್ಲರೂ ಸತ್ತೋದ್ರು. ಯಾವ ದೇವರು ಬಂದು ಕಾಪಾಡಿದ್ದಾನೆ? ಯಾವ ದೇವರು ಬಂದು ಕಾಪಾಡಿಲ್ಲ. ನಿನಗೂ ಎಲ್ಲೋ ಒಂದು ಡೌಟು, ದೇವರು ನನ್ನನ್ನು ಕಾಪಾಡ್ತಾನಾ ಇಲ್ಲ ಅಂತ. ಆದರೂ ನಿನಗೆ ಕೇಳಕ್ಕೆ ಭಯ. ಕೇಳು, ಏನು ಹೆದರಬೇಡ, ಭಯ ಭೀತಿ ಇಲ್ದಂಗೆ ಕೇಳು. ದೇವ್ರು ಏನೂ ಅನ್ಕೊಳ್ಳೋದಿಲ್ಲ. ನೀನು ದೇವರಿಗೆ ಬೈದರೂ ಅವನು ಏನೂ ಅನ್ಕೊಳ್ಳೋದಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ದಿ ಗಾಡ್. 10 ವರ್ಷದ ಸಣ್ಣ ಮಗುವನ್ನು ರೇಪ್ ಮಾಡಬೇಕಾದ್ರೆ ಅವಳ ರೋದನೆ ನಿನಗೆ ಕೇಳಿಸಲಿಲ್ಲ ಏನು ದೇವರೇ ಅಂತ ಕೇಳು. ಮಣಿಪುರದಲ್ಲಿ ಇಡೀ ಸ್ಟೇಟ್ ಹತ್ತಿ ಉರಿಬೇಕಾದ್ರೆ ನಾರಿಯನ್ನು ನಗ್ನವಾಗಿ ನರ್ತಕ ಮಾಡಿಸಬೇಕಾದ್ರೆ ಅವರ ಕೂಗು ನಿನಗೆ ಕೇಳಿಸಲಿಲ್ಲ ಏನು ದೇವರೇ ಅಂತ ಕೇಳು. ಒಬ್ಬ ಹುಡುಗಿಯನ್ನು ಪೆಟ್ರೋಲ್ ಹಾಕಿ ಸುಡಬೇಕಾದ್ರೆ ಅದರ ಶಾಖೆ ನಿನಗೆ ತಗಲಿಲ್ಲ ಏನು ದೇವರೇ ಅಂತ ಕೇಳು. ಒಬ್ಬ ಕೆಟ್ಟ ಮಾನಸಿಕ ವ್ಯಕ್ತಿ ಅಮಾಯಕ ಹೆಣ್ಣನ್ನು ಚಾಕುವಿನಿಂದ ಪದೇ ಪದೇ ಚುಚ್ಚಬೇಕಾದ್ರೆ ಅದರ ನೋವು ನಿನಗೆ ಆಗಲಿಲ್ಲ ಏನಂತ ದೇವರೇ ಅಂತ ಕೇಳು. ದೇವರು ಏನು ಅನ್ಕೊಳ್ಳೋದಿಲ್ಲ. ಡೈರೆಕ್ಟಾಗಿ ದೇವರನ್ನು ಕೇಳ್ತೀವೋ, ದೇವರ ಹೆಸರನ್ನು ಬಳಸುವ ರಾಜಕೀಯ ನಾಯಕರನ್ನು ಕೇಳ್ತೀವೋ, ಕೇಳು, ಜೋರಾಗಿ ಕೇಳು. ಫೈನಲಿ ನನ್ನ ಪಾಯಿಂಟ್ ಏನಂದರೆ, ನಮ್ಮನ್ನು ಕಾಪಾಡಿಕೊಳ್ಳೋದು ದೇವರ ಕೆಲಸ ಅಲ್ಲ, ದೇವರ ಪ್ರೊಫೆಷನ್ ಅಲ್ಲ. ನಮ್ಮನ್ನು ನಾವೇ ಕಾಪಾಡಿಕೊಳ್ಳಬೇಕು, ನಮ್ಮ ಸಂವಿಧಾನವನ್ನು ನಾವೇ ಎತ್ತಿ ಹಿಡಿಬೇಕು, ನಮ್ಮ ದೇಶವನ್ನು ನಾವೇ ಉಳಿಸಬೇಕು, ನಾವೇ ಬೆಳೆಸಬೇಕು.